ಚೇಸ್ ಮಾಡ್ಕೊಂಡು ಬಂದು ಫಾರೆಸ್ಟ್ ಎಲ್ಲ ಇದ್ರಂತ ಸರ್ ಗ್ರಾಮ ಪಂಚಾಯತ್ ಬಂದು ಗ್ರಾಮ ಪಂಚಾಯತಿ ಹಿಂಭಾಗದಲ್ಲೇ ಬಂದು ಚುಚ್ಚಿ ಕಾಲಲ್ಲೆಲ್ಲ ತುಂಡು ಕೊಂದಾಕ್ಬಿಟ್ಟಿದೆ. ಅವ್ರ ಮನೆಗೆ ಅವನೇ ಹೆಡ್, ಪಾಪ ಅವನೇ ದುಡಿಮೆ ಮಾಡ್ತಿದ್ದಾನೆ, ಅವನೇ ಆಶ್ರಯ. ಎಲ್ಲ ಸಮಾಧಾನ ಮಾಡಿದ್ವಿ ಸರ್. ಈಗ DF ನಿಮ್ಮ ಇಲಾಖೆಯಲ್ಲ ಇದ್ದಾರೆ. ಈಗ ಅವರಿಗೆ ಸರ್ಕಾರದ ಪರಿಹಾರ 15 ಲಕ್ಷ ರೂಪಾಯಿ ಚೆಕ್ ಕೊಡ್ತೀವಿ ಸರ್. ಅವ್ರ ವೈಫ್ ಕೈಲಿ ಕೊಡ್ತೀವಿ, ಈಗ ಕೊಡ್ತೀವಿ ಸರ್. ಆಮೇಲೆ ಅವರು 30 ಲಕ್ಷ 25 ಲಕ್ಷ ಬೇಡಿಕೆ ಇಡ್ತೀಯ ಸರ್. ನಾನು 1 ಲಕ್ಷ ಕೊಡ್ತೀನಿ ಅಂತ ಹೇಳಿದೆ ಸರ್. ಮತ್ತು ಗ್ರಾಮ ಅರಣ್ಯ ಸಮಿತಿಯಿಂದ 5 ಲಕ್ಷ ರೂಪಾಯಿ ನಾವು ಪ್ರೊಕ್ಯೂರ್ ಮಾಡಿ ಕೊಡ್ತೀವಿ ಅಂತೆಲ್ಲ ಮಾತು ಕೊಡ್ತೀವಿ. ತುಂಬ 1,500-2,000 ಜನ ಸೇರಿದ್ರು ಸರ್. ಆಮೇಲೆ ಅವ್ರ ಕುಟುಂಬದವರಿಗೆ ಒಂದು ಉದ್ಯೋಗ ಕೊಡಬೇಕು ಅಂತ ಬೇಡಿಕೆ ಇಟ್ಟರು. ಆಮೇಲೆ DF ಅವರು ಅರಣ್ಯ ವಾಚರ್ ಪೋಸ್ಟ್ ಕೊಡ್ತೀವಿ, ಅದು ಮಾತ್ರ ಸಾಧ್ಯ. ಗುತ್ತಿಗೆ ಆದಾದ್ಮೇಲೆ ಕೊಡೋಕ್ಕೆ ಸಾಧ್ಯ. ಮತ್ತು ಮುಂದೆ ಹೆಚ್ಚುವರಿ ಬೇಡಿಕೆ ಇಟ್ಟರು, ಅದು ನಾವು ಮುಖ್ಯಮಂತ್ರಿ ಅರಣ್ಯ ಸಚಿವರಿಗೆ ನಾನು ಮಾತಾಡ್ತೀನಿ, ಏನು ಹೇಳ್ತಾರೆ ಅದನ್ನು ಮಾಡ್ತೀವಿ ಅಂತೇಳಿ ಸಮಾಧಾನ ಮಾಡಿ ಎಲ್ಲ ಡಿಸ್ಪೋಸ್ ಮಾಡಿಸ್ತಾ ಇದ್ದೀವಿ ಸರ್. ಬಾಡಿ ಆಸ್ಪತ್ರೆಗೆ ಕಳಿಸ್ತೀವಿ ಸರ್ ಈಗ. ಓಕೆ ಓಕೆ ಥ್ಯಾಂಕ್ ಯು. ಆಯ್ತು ಸರ್, ಹೇಳ್ಬಿಡ್ತೀವಿ ಸರ್. ಓಕೆ ಥ್ಯಾಂಕ್ ಯು. ಓಕೆ ಸರ್. ಸೀತೂರು ಭಾಗದಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘ ಮತ್ತು ಶಾಲೆಗಳಿದ್ದಾವೆ. ಅದ್ರ ಹಿಂಭಾಗ ಒಂದು ಕಾಡಾನೆ ಒಬ್ಬರು ಇಲ್ಲಿ ಸ್ಥಳೀಯರ ಉಮೇಶ್ ಅನ್ನೋರನ್ನ ಮೇಲೆ ದಾಳಿ ಮಾಡಿ ಅರಣ್ಯ ಇಲಾಖೆಯವರು ಅದನ್ನು ಓಡಿಸುವಂಥ ಪ್ರಯತ್ನದಲ್ಲಿದ್ದು ಅದು ವಾಪಸ್ ಬಂತು. ದಾಳಿ ಮಾಡಿ ಒಬ್ಬರನ್ನ ಉಮೇಶ್ ಅನ್ನೋರನ್ನ ಸೊಳ್ಳಿಂದ ತಿವಿದು ಕಾಲಲ್ಲಿ ಮೆಟ್ಟಿ ಸಾವನ್ನಪ್ಪಿದ್ದಾರೆ. ಅವೆಲ್ಲರೂ ಸುಮಾರು 1,500 ಜನ ಈ ಭಾಗದ ಜನರೆಲ್ಲರೂ ಸೇರ್ಕೊಂಡಿದ್ದು. ನಾನು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಈಗಾಗಲೇ ಸರ್ಕಾರ ಜೊತೆ ಮಾತಾಡಿ ಅರಣ್ಯ ಮಂತ್ರಿಗಳಿಗೂ ಕೂಡ ಸಂಪರ್ಕ ಮಾಡಿದ್ವಿ. ಅಥವಾ PS ಅಲ್ಲೂ ಸಂಪರ್ಕ ಮಾಡಿ ಸರ್ಕಾರದ ತಂದು DF ಅವರೆಲ್ಲ ಬಂದಿದ್ದಾರೆ. ಈಗ ಕೂಡಲೇ ಸರ್ಕಾರ ಪರಿಹಾರ 15 ಲಕ್ಷ ರೂಪಾಯಿ ಚೆಕ್ನ ಈಗಲೇ ಅವ್ರ ಕುಟುಂಬದವರಿಗೆ ವಿತರಣೆ ಮಾಡ್ತೀವಿ. ವೈಯಕ್ತಿಕವಾಗಿ ಅರಣ್ಯ ಇಲಾಖೆಯವರು ಕೂಡ ಎಲ್ಲ ಸೇರಿಬಿಟ್ಟು ಅವರು 5 ಲಕ್ಷ ರೂಪಾಯಿ ಕೊಡುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ಶಾಸಕರಾಗಿ ಅವರಿಗೆ 1 ಲಕ್ಷ ಪರಿಹಾರ ಧನವನ್ನು ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿಯನ್ನು ಕೊಡುವಂಥ ಘೋಷಣೆ ಮಾಡಿ ಈಗಾಗಲೇ ಸ್ಥಳದಿಂದ ಬಾಡಿ ತೆಗೆದುಕೊಂಡು ಬಂದು ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟಿದ್ವಿ ಪೋಸ್ಟ್ಮಾರ್ಟಮ್ ಮತ್ತು ಮುಂದಿನ ಪ್ರಕ್ರಿಯೆಗೆ. ನಾಳೆ ಅಂತ್ಯಕ್ರಿಯೆ ಆಗೋದ್ರೊಳಗಡೆ ಆ ಸಂಪೂರ್ಣ ಹಣ ಸಂದೇಹ ಆದಮೇಲೆ ಅದನ್ನು ಸಂದಾಯ ಮಾಡ್ತಾರೆ. ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಇನ್ನೇನಾದರೂ ಹೆಚ್ಚುವರಿ ಕೊಡಿಸುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳಿಗೆ, ಅರಣ್ಯ ಸಚಿವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮಾತನಾಡಿ ಆ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಕುಟುಂಬದಿಂದ ಒಂದು ಕೆಲಸ ಕೊಡಬೇಕು ಅವ್ರ ಕುಟುಂಬದಲ್ಲಿ, ಏಕೆಂದರೆ ಅವ್ರ ಕುಟುಂಬಕ್ಕೆ ಇವರೇ ಆಧಾರ ಸ್ತಂಭ ಆಗಿದ್ದರು. ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಜನಪರ ವ್ಯಕ್ತಿತ್ವವನ್ನು ಅವರು ಹೊಂದಿದ್ದರು. ಹಾಗಾಗಿ ಒಂದು ಉದ್ಯೋಗ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. DF ಮತ್ತು ನಾವೆಲ್ಲ ಕೂತು ಮಾತಾಡಿ ನಾವೇನು ಒಂದು ಉದ್ಯೋಗವನ್ನು ಕೂಡ ಅವರಿಗೆ ಇಮಿಡಿಯೇಟಾಗಿ ಟೆಂಪ್ರರಿ ಉದ್ಯೋಗನ ಕೊಡಬೇಕು, ಗುತ್ತಿಗೆ ಆದಾದ್ಮೇಲೆ ಉದ್ಯೋಗ ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿ ಅವರೆಲ್ಲರೂ ಮನೆಯವ್ರನ್ನೆಲ್ಲರನ್ನೂ ಅವ್ರ ಬಂಧುಗಳನ್ನ ಸಾಂತ್ವನ ಹೇಳಿ ಅವರಿಗೆ ಸಮಾಧಾನ ಹೇಳಿದ್ದೀವಿ ನಾವು. ಮತ್ತು ಕೂಡಲೇ ಎಲಿಫೆಂಟ್ ಟಾಸ್ಕ್ ಫೋರ್ಸನ್ನೆಲ್ಲ ಹಾಕಿ ಬಹಳ ದಿನಗಳಿಂದ ಅದು ಈ ಭಾಗದಲ್ಲಿ ಲೂಟಿ ಮಾಡ್ತಾಯಿದೆ. ಅನೇಕ ಬಾರಿ ಅರಣ್ಯ ಇಲಾಖೆಯವರ ಗಮನಕ್ಕೆ ತಂದಿದ್ದೀವಿ, ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ವಿ. ಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ದೇವೆ. ಈಗಾಗಲೇ ಅದನ್ನು ಹಿಡಿಯೋದಕ್ಕೆ ಅದಕ್ಕೆ ಆದಂಥ ನಿಯಮಗಳಿದ್ದಾವೆ. ಆ ನಿಯಮನ ಪ್ರಕಾರ ಅದನ್ನು ಹಿಡಿಯೋಂಥ ಪ್ರಕ್ರಿಯೆಯನ್ನು ಕೂಡ ಮಾಡ್ತೀವಿ ಅನ್ನೋ ಭರವಸೆಯನ್ನು ಅರಣ್ಯ ಇಲಾಖೆಯವರು ಕೊಟ್ಟಿದ್ರ ಮೇರೆಗೆ ಸುಮಾರು 1,500-2,000 ಜನ ಏನು ಸೇರಿದ್ರು ಅವ್ರ ಮಾತಿಗೆ ಹೋಗೊಟ್ಟು ಎಲ್ಲರೂ ಡಿಸ್ಪರ್ಸ್ ಆಗ್ತಾಯಿದ್ದಾರೆ. ಈಗ ಪ್ರತಿಯೊಂದು ಈಗ ಹತೋಟಿನಲ್ಲಿದೆ.